ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ಗಣಿತದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024 ನಿಮ್ಮ ಸರಣಿ ಪೂರ್ವಸಿದ್ಧತೆ ಮತ್ತು ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಹೇಳ್ತೀನಿ. ಇದು ಮೊದಲ ಭಾಗದ ವಿಡಿಯೋ. ಇದೇ ಥರದ ನಾವು ಇದಕ್ಕಿಂತ ಮೊದಲಿಗೆ ಕನ್ನಡದಲ್ಲಿ ಸೈನ್ಸ್ ಮತ್ತು ಹಿಂದಿ 3 ವಿಷಯಗಳಲ್ಲಿ ಫಸ್ಟ್ ಪಾರ್ಟ್ ವಿಡಿಯೋಗಳನ್ನು ಹಾಕಿದ್ದೀವಿ. ಪ್ರತಿಯೊಂದು ಪಾರ್ಟ್ನಿಂದ ಸೊ ನಿಮಗೆ ವಿಶೇಷವಾಗಿ ಒಂದು 5 ರಿಂದ 7-8 ಅಂಕಗಳಾದರೂ ಖಂಡಿತವಾಗಿ ಬರ್ತದೆ. ವಿಡಿಯೋಗಳನ್ನು ಕ್ಲಿಯರ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಫಾಲೋ ಆಗಿ. ನಮ್ಮದೇ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತು ಸಮಾಂತರ ಶ್ರೇಣಿಯಲ್ಲಿ ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನು ಹೇಳ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ಇದನ್ನು ಕೇಳ್ಕೊಳ್ಳಿ. ಸೊ ಮೊದಲಿಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ತಮಗೆ ಗೊತ್ತಿರಬೇಕು. ಏನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂದ್ರೆ AP = A, A+D, A+2D, A+3D, -- A+n-1 × D ಅನ್ನೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇನ್ನು ಈ A1, A2, A3, A4 -- A1 ಒಂದು ಸಮಾಂತರ ಶ್ರೇಣಿ ಆದಾಗ ಅದರ ಸಾಮಾನ್ಯ ವ್ಯತ್ಯಾಸ ಎಷ್ಟಿರ್ತದೆ ಅಂದರೆ T = A2 - A1 ಅಥವಾ D = A3 - A2 ಆಗ್ತದೆ. ಇನ್ನು ಈ ಸಮಾಂತರ ಶ್ರೇಣಿಯ ಯಾವುದೇ 2 ಪದಗಳನ್ನು ಕೊಟ್ಟಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಿರ್ತದೆ ಅಂತಂದರೆ D = TP - TQ / P - Q ಅಂತಕ್ಕಂಥದ್ದು ಇರ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಮಾಂತರ ಶ್ರೇಣಿಯ n ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಸೂತ್ರ ನೆನಪಿಟ್ಕೊಡ್ರಿ. an = A+n-1 × D ಅಂತಕ್ಕಂಥದ್ದು ಅದರ n ಪದ ಕಂಡುಹಿಡಿತಕ್ಕಂಥ ಸೂತ್ರ. ಇನ್ನು n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ Sn = n / n+1 / 2 ಅಂದರೆ Sn = n n+1 / 2 ಅಂತಕ್ಕಂಥ ಸೂತ್ರವನ್ನು ಹಾಕ್ತೀವಿ. ಈ n ಪದಗಳ ಮೊತ್ತವನ್ನು ಕೊಟ್ಟು A ಮತ್ತು D ಎರಡು ಕೊಟ್ಟಾಗ ಸೂತ್ರ Sn = n / 2 2A + n-1 × D ಅಂತಕ್ಕಂಥ ಸೂತ್ರವನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಹಾಕ್ತೀವಿ. ಇನ್ನು ಈ n ಪದಗಳ ಮೊತ್ತ A ಮತ್ತು AN ಅನ್ನು ಕೊಟ್ಟಾಗ ಸೊ ನಾವು ಏನು ಮಾಡ್ತೀವಿ, ಸೂತ್ರವನ್ನು ಹಾಕ್ತಕ್ಕಂಥದ್ದು Sn = n / 2 A + AN ಅಥವಾ Sn = n / 2 A + L ಅಂತಕ್ಕಂಥದ್ದನ್ನು ಸೂತ್ರ ಹಾಕ್ತೀವಿ. ಇನ್ನು n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಬೇಕಾದ್ರೆ Sn = n / n+L. n ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಬೇಕಾದ್ರೆ Sn = n². ಇನ್ನು ಸಮಾಂತರ ಶ್ರೇಣಿಯ ಅನುಕ್ರಮ ಪದಗಳ ಮೊತ್ತವನ್ನು ಕೊಟ್ಟಾಗ Sn - Sn -1 = An. ಇವೆಲ್ಲದರಲ್ಲಿ ಏನನ್ನು ಸೂಚಿಸ್ತಾವಂದರೆ ಸೊ ತಮಗೆ A ಗೊತ್ತಿರಬೇಕು ಅಂದರೆ ಮೊದಲ ಪದ, D ಅಂದರೆ ಸಾಮಾನ್ಯ ವ್ಯತ್ಯಾಸ, L ಅಂದರೆ ಕೊನೆ ಪದ, An ಅಂದರೆ n ನೇ ಪದ, ಮುಂದೆ n ಅಂದರೆ ಪದಗಳ ಸಂಖ್ಯೆ, Sn ಅಂದರೆ ಪದಗಳ ಮೊತ್ತ. ಈ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸಮಾಂತರ ಶ್ರೇಣಿಗಳ ಪದಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಯಾವ ಸೂತ್ರಗಳಿರಬೇಕು ಅಂದರೆ 3 ಪದಗಳನ್ನು ಕೊಟ್ಟಾಗ A - D A, A+D ಆಗಬೇಕು. 5 ಪದಗಳನ್ನು ಕೊಟ್ಟಾಗ A - 2D AD A, A+D A+2D ಆಗಬೇಕು. 4 ಪದಗಳ ಕೊಟ್ಟಾಗ A - 3D A - D A+D A+3D. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ನಿಮಗೆ ನೆನಪಿರಲೇಬೇಕು. ಇನ್ನು ಈ ಪರೀಕ್ಷೆಯಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಬರ್ತಾವೆ ಅಂತಂದರೆ ಒಂದನೇ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ An = 4n + 5 ಆದಾಗ ಆ ಶ್ರೇಣಿಯ 3ನೇ ಪದ ಎಷ್ಟು? ಏನೇನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಇಲ್ಲಿ ಸೂತ್ರ ಹಚ್ಚಬೇಕು. An = 4n + 5 ಅಂತ ಕೊಟ್ಟಿದ್ದಾರೆ. n ಅಂದರೆ 3 ಇದೆ, A3 ಕಂಡುಹಿಡಿಬೇಕಾಗಿದೆ. ಸೊ ಸೂತ್ರದಲ್ಲಿ ತುಂಬಾನ A3 4ಕ್ಕೆ 4, n ಅಂದರೆ 3 + 5. ಮುಂದೆ ಏನಾಯಿತು, A3 ಆಯಿತು, 4 × 3 = 12 + 5. ಸೊ A3 ಎಷ್ಟಾಯ್ತಪ್ಪ ಅಂದ್ರೆ 17 ಆಯಿತು. ಇದೇ ಥರದ ಈ 2 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನು ಸಹಿತ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅಂದರೆ An = 2n + 3 ಅದರಲ್ಲಿ 5ನೇ ಪದ ಕಂಡುಹಿಡಿಬೇಕು. An = 3n - 1 8ನೇ ಪದವನ್ನು ಕಂಡುಹಿಡಿಬೇಕು. 5ನೇ ಪದ ಕಂಡುಹಿಡಿದ್ರೆ ಉತ್ತರ 13 ಬರಬೇಕು. 8ನೇ ಪದವನ್ನು ಕಂಡುಹಿಡಿದ್ರೆ ಉತ್ತರ 23 ಬರಬೇಕು. ಇನ್ನೊಂದು ಲೆಕ್ಕ ಹೋಗೋಣ. 2x 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ x ನ ಬೆಲೆ ಕಂಡುಹಿಡಿಬೇಕಂತ ಕೊಡ್ತಾರೆ. ಸೊ ಮೊದಲಿಗೆ ಸೂತ್ರ ಇದೆ x = 2 + 14 / 2. x = 2 14 ಕೂಡಿಸಿದ್ರೆ 16 / 2. ಸೊ x = 8 ಆಯಿತು. ಇದೇ ಥರ x ಬೆಲೆಗಳನ್ನು ಕಂಡುಹಿಡಲಿಕ್ಕೆ 2 ಲೆಕ್ಕ ಪ್ರಾಕ್ಟೀಸ್ ಮಾಡಿ. 3x - 1 15 ಉತ್ತರ ಬರಬೇಕು 10.
10 x ಪ್ಲಸ್ 1 6 ಇದರ ಉತ್ತರ ಬರಬೇಕು 7 ಅಂತಕ್ಕಂಥದ್ದು. ಮುಂದಿನ ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n + 5 ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು. ಕೊಟ್ಟಿರ್ತಕ್ಕಂಥ ಶ್ರೇಣಿ ಇತ್ತು an = 2n + 5. ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. an ಎಷ್ಟಾಗ್ತದೆ ಅಂತಂದರೆ 2n ಅಂದರೆ ಎಷ್ಟಿದೆ 1 + 5. ಸೊ ಎಷ್ಟಾಯಿತು 2 + 5 ಅಂದರೆ 7. a2 2 ಇನ್ ದ ಬ್ರಾಕೆಟ್ 2 + 5. ಸೊ 2 2 4 4 5 9. ಸೂತ್ರ ಏನಿದೆ d = a2 - a1. ಏನಾಯಿತು 9ರಲ್ಲಿ 7 ಕಳೆದ್ರೆ 2 ಉಳಿತು. ಈ ಥರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ 2 ಲೆಕ್ಕಗಳಿದ್ದಾವೆ. ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಇನ್ನು ಮುಂದೆ ಹೋಗೋಣ. ಒಂದು ಸಮಾಂತರ ಶ್ರೇಣಿಯ ಎಣ್ಣನೆಯ ಪದ an = 3n - 2 ಆದಾಗ ಆ ಶ್ರೇಣಿಯ 9ನೇ ಪದ ಎಷ್ಟು? ಏನು ಕೊಟ್ಟಿದ್ದಾರೆ ಅಂದರೆ an = 3n - 2 ಇದೆ, a9 ಇದೆ, a9 ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ತುಂಬಾ a9 = 3, n ಅಂದರೆ 9 - 2, a9ಕ್ಕೆ 9 ಇಡಿ, 3 9 27, 2 ಕಳೆಯಿರಿ, 27ರಲ್ಲಿ 2 ಕಳೆದ್ರೆ 25. ಇದೇ ಮಾದರಿಯಲ್ಲಿ ಈ 2 ಲೆಕ್ಕಗಳನ್ನು ಬಿಡಿಸಿ ಖಂಡಿತವಾಗಿ ಪ್ರಾಕ್ಟೀಸ್ ಆಗೇ ಆಗ್ತದೆ. ಮುಂದಿನ ಲೆಕ್ಕ. ಒಂದು ಶ್ರೇಣಿಯ ಎಣ್ಣನೆಯ ಪದ an = 4n² - 1 ಆದಾಗ ಆ ಶ್ರೇಣಿಯ 8ನೇ ಪದ ಎಷ್ಟು? ಏನು ಕೊಟ್ಟಿದ್ದಾರೆ? an = 4n² - 1 ಇದೆ, n ಅಂದರೆ 8 ಇದೆ, a8 ಕಂಡುಹಿಡಿಬೇಕು. ಸೊ ಸೂತ್ರದಲ್ಲಿ ತುಂಬಿದಾಗ a8 = 4 ಇನ್ ದ ಬ್ರಾಕೆಟ್ 8² - 1. ಸೊ a8 = 4, 8ರ ವರ್ಗ ಅಂದರೆ 64, -1ಕ್ಕೆ -1. ಸೊ 4 64 ಎಷ್ಟಾಯಿತು 256. ಸೊ -1 ಇಡ್ತೀವಿ. ಸೊ a8 ಎಷ್ಟು ಬತ್ತಪ್ಪ ಅಂದರೆ 256ರಲ್ಲಿ 1 ಕಳೆದ್ರೆ 255. ಇನ್ನೊಂದು ಲೆಕ್ಕ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ 6 ಮತ್ತು 5 ಆದರೆ ದತ್ತ ಶ್ರೇಣಿಯ 3ನೇ ಪದ ಕಂಡುಹಿಡಿಯಿರಿ. a ಎಷ್ಟಿದೆ 6, d ಎಷ್ಟಿದೆ 5, a3 ಕಂಡುಹಿಡಿಬೇಕು. ಹಾಗಾದರೆ a3 = 2 + a + 2d ಅಂತಕ್ಕಂಥ ಸೂತ್ರ. a ಎಷ್ಟಿದೆ 6, 2ಕ್ಕೆ 2 ಇಡೋಣ, d ಎಷ್ಟಿದೆ 5, 6ಕ್ಕೆ 6, 2 5 10, 6 10 16. ಇನ್ನೊಂದು ಸೂತ್ರ ನೋಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ a ಇದೆ, ಕೊನೆಯ ಪದ an ಇದೆ. ಆ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ Sn = n/2 ಇನ್ ದ ಬ್ರಾಕೆಟ್ a + an. ಇನ್ನು ಮುಂದಿದೆ ಮೊದಲ 15 ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕು. ಅಂದರೆ n = 8, s = 15. ಸೂತ್ರ ಇದೆ Sn = n² ಅಂದರೆ s 15 ಇದೆ, n ಎಷ್ಟು 15ರ ಹೋಲ್ ಸ್ಕ್ವೇರ್ ಅಂದರೆ 15ರ ಸ್ಕ್ವೇರ್ ಅಂದರೆ 15 15 225. ಒಂದು ಲೆಕ್ಕ ಇದೆ 2 7 12 17. ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ. a ಮೊದಲ ಪದ 2 ಆಯಿತು, ವ್ಯತ್ಯಾಸ 7ರಲ್ಲಿ 2 ಕಳೆದ್ರೆ 5 ಉಳಿತು, n 10 ಆಯಿತು, a 10 ಕಂಡುಹಿಡಿಬೇಕು. ಸೂತ್ರ ಬರ್ತದೆ an = a + n - 1 × d ಅಂತಕ್ಕಂಥ ಸೂತ್ರ. ಸೂತ್ರದಲ್ಲಿ ಎಲ್ಲ ತುಂಬೋಣ. n ಅಂದರೆ 10, a ಅಂದರೆ 2, n ಅಂದರೆ 10, d ಅಂದರೆ 5. ಸೊ ತುಂಬಿದಾಗ 2 + 10 - 1 × 5, 2ಕ್ಕೆ 2, 10ರಲ್ಲಿ 1 ಕಳೆದ್ರೆ 9, 5ಕ್ಕೆ 5, 2 + 9 5 45, 2 + 45 ಕೂಡಿಸಿದರೆ ಉತ್ತರ 47. ಇದೇ ಥರ ಲೆಕ್ಕಗಳನ್ನು ಮಾಡಬೇಕು. ಯಾವೆಲ್ಲ ಲೆಕ್ಕ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ. ಉತ್ತರನೂ ಕೂಡ ಕಡೆಯಲ್ಲಿದೆ, ಅವುಗಳನ್ನು ಅಭ್ಯಾಸ ಮಾಡಿ. ಮುಂದಿನ ಲೆಕ್ಕ ಹೋಗೋಣ. 7 13 19 -205. ಈ ಶ್ರೇಣಿಯಲ್ಲಿನ ಒಟ್ಟು ಪದಗಳ ಸಂಖ್ಯೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? ಮೊದಲ ಪದ 7, ವ್ಯತ್ಯಾಸ 6, an 205. ನಾವು n ಕಂಡುಹಿಡಬೇಕಾಗಿದೆ. ಸೂತ್ರ an = a + n - 1 × d ಬರ್ತದೆ. an 205 ಇದೆ, a 7 ಇದೆ, n ಕಂಡುಹಿಡಬೇಕಾಗಿದೆ, d 6 ಇದೆ. ಹಾಗಾದರೆ 205 ಈ 7 ಈ ಕಡೆ ಹೋದರೆ ಮೈನಸ್ ಆಗುತ್ತೆ. 205 - 7 n - 1 × 6 ಅನ್ನೋದನ್ನು ಹಾಗೆ ಬರೀರಿ. ಇನ್ನು 205ರಲ್ಲಿ 7 ಕಳೆದ್ರೆ 198. ಸೊ n - 1 × 6 ಆಗ್ತದೆ. ಅದನ್ನು ಹೇಗೆ ಬರಿಬೇಕು? n - 1 6 ಈ ಕಡೆ ತೊಗೊಂಡು 198 ಆದರೆ n - 1 / 198 ಮೇಲೆ ಹೋಗಿ 6 ಕೆಳಗಡೆ ಬರ್ತದೆ. ಸೊ n - 1 ಎಷ್ಟಾಗ್ತದೆ? 6 33 ಎಷ್ಟಾಗ್ತದೆ? 198. ಸೊ n = 33. ಈ -1 ಇದ್ದದ್ದು ಈ ಕಡೆ ಪ್ಲಸ್ ಆಗ್ತದೆ. ಸೊ n ಎಷ್ಟಾಗ್ತದಪ್ಪ ಅಂದರೆ 34 ಆಗ್ತದೆ. ಮುಂದಿನ ಲೆಕ್ಕ ಇದೆ. 2ರಿಂದ ಭಾಗಿಸಲ್ಪಡುವ ಒಟ್ಟು 2 ಅಂಕಿ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಸೊ ಶ್ರೇಣಿ ಬರ್ಕೋಬೇಕು. 10 12 14 16 - -98. ಶ್ರೇಣಿಯಲ್ಲಿ ಏನಿದೆ? a 10 ಇದೆ, d 2 ಇದೆ, an 98 ಇದ್ದಾವೆ, n ಕಂಡುಹಿಡಿಬೇಕು. ಸೊ an = n + n - 1 × d ಆಗ್ತದೆ. an 98 ಅದ, a 10 ಅದ. ಸೊ n ಕಂಡುಹಿಡಿಬೇಕಾಗದ. n - 1 × d 98 10. ಸೊ ಏನಾಗ್ತಿದ್ದು? n - 1 × 2 ಆದಾಗ 2n - 2 ಆಗ್ತದೆ. ಅಂದರೆ ಗುಣಿಸ್ಬೇಕು.
98. ಸೊ ಎಷ್ಟಾಯ್ತು ಇದು 10, ಇಲ್ಲಿ -2 ಅದೇ. ಸೊ 10ರಲ್ಲಿ 2 ಕಳೆದ್ರೆ 8 ಉಳಿತು, 2nಗೆ 2n ಉಳಿತು. ಸೊ 98ರಲ್ಲಿ ಈ 8 ಈ ಕಡೆ ಹೋದರೆ ಮೈನಸ್ ಆಗುತ್ತೆ, 2n ಬರ್ತದೆ. ಸೊ ಟೋಟಲಿ 90 - 2n. ಸೊ 2n = 90, n = 45. ಇದೇ ಥರದ ಲೆಕ್ಕಗಳನ್ನು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಅವುಗಳನ್ನು ನೋಡ್ಕೊಳ್ರಿ. ಇನ್ನು ಮುಂದಿನ ಲೆಕ್ಕ ಸಮಾಂತರ ಶ್ರೇಣಿಯ 3ನೇ ಪದ 5, 9ನೇ ಪದ 7ನೇ ಪದ 9 ಆದರೆ 12ನೇ ಪದ ಕಂಡುಹಿಡಿಬೇಕು. ಶ್ರೇಣಿ ಬರ್ಕೋಬೇಕಾಗಿತ್ತು. ಸೊ ಶ್ರೇಣಿ ಯಾವ ಥರ ಬರಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ, ಅದನ್ನು ಸಹಿತ ನೋಡ್ಕೊಳ್ರಿ. ಸೊ ಉತ್ತರ 14 ಬರಬೇಕು. ಇನ್ನೊಂದು ಲೆಕ್ಕ ಇತ್ತು, ಸಮಾಂತರ ಶ್ರೇಣಿಯ nನೇ ಪದ an = 3 + 2n ಆದರೆ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಸೂತ್ರ ಇದೆ. an = 3 + 2n. ಅದನ್ನು 1, 2, 3, 4 ಪದಗಳನ್ನು ಹಾಕಿ ಅವುಗಳನ್ನು ಕಂಡುಹಿಡಿದ್ರೆ ಉತ್ತರ 32 ಬರ್ತದೆ. ಇದೇ ಮಾದರಿ ಲೆಕ್ಕಗಳನ್ನು ಮಾಡ್ಕೊಡ್ರಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಎಸ್. ಇವೆಲ್ಲ ಲೆಕ್ಕಗಳನ್ನು ತಾವು ಕಂಡುಹಿಡಬೇಕು. ಇನ್ನಿದೆ 3 ಅಥವಾ 4 ಅಂಕದಲ್ಲಿ ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಲೆಕ್ಕ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತ ಕಂಡುಹಿಡಬೇಕಾದ್ರೆ ಯಾವ ಥರ ಕಂಡುಹಿಡಿತೀರ ಅನ್ನೋದನ್ನು ನೋಡ್ಕೊಳ್ರಿ. ಸೂತ್ರ ಇದೆ, Sn = n ಇಂದ ಬ್ರಾಕೆಟ್ n + 1 / 2. ಒಟ್ಟಾರೆ ಉತ್ತರ 55 ಬರಬೇಕು. ಇದೇ ಥರದ ಈ 3 ಲೆಕ್ಕಗಳು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಓಕೆನಾ. ಇನ್ನು ಪದಗಳ ಮೊತ್ತ ಕಂಡುಹಿಡಿತಕ್ಕಂಥ ಲೆಕ್ಕಗಳಂತೂ ಕೂಡ ವರ್ಷ ಎಕ್ಸಾಮಲ್ಲಿ ಬರ್ತವೆ, ರಿಪೀಟ್ ಆಗ್ತವೆ, ನೋಡ್ಕೊಡ್ರಿ. ಸೊ ಯಾವ ಥರ ಅದನ್ನು Sn = n / 2, 2a + n - 1 × d ಸೂತ್ರವನ್ನು ಹಾಕಿ ಬಿಡಿಸ್ತೀನಿ. ಇಷ್ಟೆಲ್ಲ ಲೆಕ್ಕಗಳನ್ನು ನೀವು ಮಾಡಿದರೆ ಖಂಡಿತವಾಗಿ ಇಲ್ಲಿಂದನೇ ಪ್ರಶ್ನೆಗಳು ಬರ್ತವೆ. ನೀವೇನು ಮಾಡ್ತೀರಪ್ಪ ಅಂದರೆ ಯಾವ ಲೆಕ್ಕ ಬಿಡಿಸ್ಬೇಕು, ಎಷ್ಟು ಉತ್ತರ ಬರಬೇಕು ಅನ್ನೋದನ್ನು ಸಹಿತ ಇದೆ. ಅದನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ 100% ನೀವೇನು ಮಾಡ್ತೀರಪ್ಪ ಅಂದರೆ ಮಿನಿಮಮ್ ಈ ವಿಡಿಯೋದಿಂದ ನೀವು ಎಷ್ಟು ಮಾಡ್ತೀರಿ, 7 ಮಾರ್ಕ್ಸ್ಗಳಾದರೂ ಕೂಡ ಖಂಡಿತವಾಗಿ ಪಡಿತೀರಿ. ಮಿನಿಮಮ್ 7. ಓಕೆ. 9 ಮಾರ್ಕ್ಸ್ವರೆಗೂ ಕೂಡ ಬರ್ತದೆ. ಬಟ್ ಚೆನ್ನಾಗಿ ನೋಡ್ಕೊಂಡು ಹೋದರೆ ಖಂಡಿತವಾಗಿ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು ತಾವು ಏನು ಮಾಡ್ಬೋದಪ್ಪ ಅಂದ್ರೆ ಉತ್ತರವನ್ನು ಕೊಡ್ಬೋದು ಅಂತ ಹೇಳ್ತಾ, ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.